ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯದ ಅಧಿಕಾರ ನಿಮಗಾಗಲಿ, ಮಹಿಮಾ ಪ್ರಭಾವವು ನಿಮಗಾಗಲಿ. ರಾಜ್ಯದ ಅಧಿಕಾರ ನಿಮಗಾಗಲಿ, ಮಹಿಮಾ ಪ್ರಭಾವವು ನಿಮಗಾಗಲಿ. ಮಹಿಮಾ ಪ್ರಭಾವವು ನಿಮಗಾಗಲಿ, ಮಹಿಮಾ ಪ್ರಭಾವವು ನಿಮಗಾಗಲಿ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪವ ಈಗಲೂ ಅಂದಿರ ನಿದಾತಕ್ಕೆ ಸರಿ ತೋರು ಎಮಗೆ ಕರುಣೆಯ. ಮುಕ್ತಿದಾತಕ್ಕೆ ಸರಿ ತೋರು ಎಮಗೆ ಜಗದ ಪಾಪವ ಈಗಲೂ ಬಂದಿಹ ಶಾಂತಿದಾತಕ್ಕೆ ಸರಿ ಇದು ಎಮಗೆ ಶಾಂತಿಯ. ಶಾಂತಿದಾತಕ್ಕೆ ಸರಿ ಇದು ಎಮಗೆ ಶಾಂತಿಯ. ಈಗ ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿ 3 ದಿನದ ನಂತರ ಪುನರುತ್ಥಾನರಾದ ಪ್ರಭು ಯೇಸುವಿನ ಪೂಜ್ಯ ಶರೀರ, ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಿಯ ಭಕ್ತಾದಿಗಳೇ, ಒಂದು ಸೂಚನೆ. ಈಗ ನೀಡುವಂತಹ ಈ ಪರಮ ಪ್ರಸಾದ ಕಥೋಲಿಕ ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರ. ಅನ್ಯ ಧರ್ಮೀಯರು ಈ ಸ್ಥಳದಲ್ಲಿ ಇದ್ದರೆ ದಯಮಾಡಿ ತಮ್ಮ ಸ್ಥಳದಲ್ಲೇ ಕುಳಿತು ನಿಮ್ಮ ಕೋರಿಕೆಗಳಿಗಾಗಿ ಪ್ರಾರ್ಥಿಸಬೇಕೆಂದು ಈ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ದಿವ್ಯ ಪರಮ ಪ್ರಸಾದವನ್ನು ವಿತರಿಸಲು ಸ್ಥಳಾವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ.
ಪ್ರಭುವೇ ನನ್ನಲ್ಲಿ ನೆಲೆಸಲು ಬಾ ಬೇಗ ಪ್ರಭುವೇ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ, ಲಾ 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 ಲಾ. ನನ್ನ ರಾಗ ನೀನೆ ನನ್ನ ತಾಳ ನೀನೆ ನನ್ನ ಮನದ ಭಾವವು ನೀನಲ್ಲವೇ ನನ್ನ ರಾಗ ನೀನೆ, ನನ್ನ ತಾಳ ನೀನೆ, ನನ್ನ ಮನದ ಭಾವವು ನೀನಲ್ಲವೇ. ನನ್ನ ರಾಗ ನೀನೆ ನನ್ನ ತಾಳ ನೀನೆ ನನ್ನ ಮನದ ಭಾವವು ನೀನಲ್ಲವೇ ನನ್ನ ರಾಗ ನೀನೆ, ನನ್ನ ತಾಳ ನೀನೆ, ನನ್ನ ಮನದ ಭಾವವು ನೀನಲ್ಲವೇ. ಈ ರಾಗ ಈ ತಾಳ ಈ ಭಾವದ ಬಾಂಧವ್ಯದಲ್ಲಿ ಸ್ಥಿರವಾಗಿರು ಈ ರಾಗ ಈ ತಾಳ ಈ ಭಾವದ ಬಾಂಧವ್ಯದಲ್ಲಿ ಸ್ಥಿರವಾಗಿರು, ಸ್ಥಿರವಾಗಿರು. ನೀ ನನ್ನ ಬಾಲ್ಯ ಗೆಳೆಯನು ದೇವಾ ನೀ ನನ್ನ ನಿತ್ಯ ಪರಮನು ದೇವಾ
ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂತೋಣಿಯವರ ಭಕ್ತಾದಿಗಳೇ, ಇಂದು ಬೆಟ್ಟದ ಹಲಸೂರಿನ ಬೆಳಕಾದ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರುಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಗ್ರಾಮದ ಕ್ರೈಸ್ತ ಭಕ್ತಾದಿಗಳ ಪರವಾಗಿ, ಎಲ್ಲೆಡೆಯಿಂದಲೂ ಬಂದಿರುವಂತಹ ಸಹಸ್ರಾರು ಕ್ರೈಸ್ತ ಭಕ್ತಾದಿಗಳಿಗೆ ಹಬ್ಬದ ಶುಭಾಶಯಗಳನ್ನು ಕೋರಲು ಇಚ್ಛಿಸುತ್ತೇನೆ. ಸಂತ ಅಂತೋಣಿಯವರು ನಿಮ್ಮೆಲ್ಲರನ್ನು ಕಾಪಾಡಿರುವರು, ಸಾಂತ್ವನ ನೀಡಿರುವರು, ನಿಮ್ಮ ಕಷ್ಟ ಸುಖಗಳಿಗೆ ಪರಿಹಾರವನ್ನು ಕೊಟ್ಟಿರುವರು ಎಂಬುದಕ್ಕೆ ನೀವೇ ಉದಾಹರಣೆ, ನೀವೇ ಸಾಕ್ಷಿ. ಆದುದರಿಂದ ಸಂತ ಅಂತೋಣಿಯವರ ಮೂಲಕ ಏಸು ಕ್ರಿಸ್ತರ ತಂದೆಯಾದ ದೇವರು, ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಈ ಹಬ್ಬದ ದಿನದಂದು ನಿಮಗೆ ಬೇಕಾಗಿರುವಂತಹ ಎಲ್ಲ ವರಗಳ, ಎಲ್ಲ ಆಶೀರ್ವಾದಗಳನ್ನು ನೀಡುತ್ತಾ, ವಿಶೇಷವಾಗಿ ಪಾಸ್ಕ ಹಬ್ಬದ ಶಾಂತಿ, ಯೇಸುವಿನ ಶಾಂತಿ ಸಮಾಧಾನ ನಿಮ್ಮಲ್ಲಿ ಎಂದೆಂದಿಗೂ ಇರಲಿ ಎಂದು ಆಶಿಸುತ್ತಾ ಕೋರುತ್ತೇನೆ. ಪ್ರಿಯವಾದ ಸಹೋದರ ಸಹೋದರಿಯರೇ, ನಾ ಪ್ರಬೋಧನೆಯನ್ನು ಮಾಡಲು ಶುರು ಮಾಡಿದಾಗ ಅದಕ್ಕೆ ಕೊನೆ ಇಲ್ಲ ಎಂದು ಬಹಳಷ್ಟು ಜನ ಹೇಳಿರುವುದುಂಟು. ಇದು ನನ್ನ ಮೊದಲನೇ ವರ್ಷದ ಹಬ್ಬವಾದುದರಿಂದ 2-3 ಮಾತುಗಳನ್ನು ನಾನು ಹೇಳಲೇಬೇಕಾಗಿರುತ್ತದೆ. ಈ ಒಂದು ಧರ್ಮ ಕೇಂದ್ರ ಹಾಗೂ ಈ ಧರ್ಮ ಕೇಂದ್ರ ಪುಣ್ಯ ಕ್ಷೇತ್ರ ಧರ್ಮಸಭೆಯ ಅನುಮತಿಯಿಂದ ಒಂದು ಪುಣ್ಯ ಕ್ಷೇತ್ರವಾಗುವಂತೆ ಎಡಬಿಡದೆ ಇಲ್ಲಿಯವರೆಗೂ ಬಹಳ ಶ್ರಮ ವಹಿಸಿ ಊರ ಜನರು, ಅನೇಕ ಅಂತೋಣಿಯವರ ಭಕ್ತಾದಿಗಳು ಕೂಡಿ ಈ ಹಬ್ಬವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಜನರು ಮಾಡಿದ್ದಾರೆ, ತಮ್ಮ ಸಹಕಾರ ಸಹಾಯವನ್ನು ನೀಡಿದ್ದಾರೆ. ಅದರಲ್ಲಿ ಎಲ್ಲರನ್ನೂ ಹೇಳಲು ಸಮಯ ಸಾಲದು. ಹಾಗಿದ್ದಲ್ಲಿ ಕೆಲವರನ್ನು ಮಾತ್ರ ಹೇಳಿ ನಮ್ಮ ಯಾರನ್ನೂ ಹೇಳಲಿಲ್ಲವಲ್ಲ ಎಂದು ಬೇಸರಗೊಳ್ಳಬೇಡಿರಿ. ದೇವರಿಗೆ ಗೊತ್ತಿದೆ ನೀವು ಮಾಡಿದ್ದಾದರೂ ಏನು ಎಂದು. ಆ ದೇವರು ಮಾಡುವ ಪ್ರತಿಯೊಬ್ಬರನ್ನು ಮಾಡದೆ ಇರುವವರನ್ನು ಸಹ ಆಶೀರ್ವದಿಸುವಂತಹ ದೇವರು. ಆದುದರಿಂದ ಗುರುಗಳು ನಮ್ಮ ಹೆಸರನ್ನು ಹೇಳಲಿಲ್ಲವಲ್ಲ, ಹೆಸರಿಗೋಸ್ಕರ ಏನನ್ನು ಮಾಡಬಾರದು, ದೇವರ ಮಹಿಮೆಗೋಸ್ಕರ. ಆದುದರಿಂದ ಇದ್ದರೂ ಈ ಒಂದು ವಾಸ್ತವ ಪ್ರಪಂಚದಲ್ಲಿ ಬಾಳುವ ನಾವು ಒಬ್ಬೊಬ್ಬರಿಗೆ ಉತ್ತೇಜನ, ಒಬ್ಬೊಬ್ಬರಿಗೆ ಪ್ರೋತ್ಸಾಹ ಅವರು ಮಾಡಿದ್ದಾರೆ, ಅವರಿಂದ ಇಷ್ಟೊಂದು ಯಶಸ್ಸನ್ನು ಪಡೆದಿದ್ದಾರೆ, ಆದುದರಿಂದ ನಾವು ಸಹ ಸಹಕರಿಸೋಣ ಎಂಬ ಆ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿ ಮೂಡಲು ಇಲ್ಲಿ ಕೆಲವರನ್ನು ನಾನು ಹೇಳಲೇಬೇಕು. ಉದ್ದೇಶ, ಸುಮಾರು ಧರ್ಮಾಧ್ಯಕ್ಷರು ನಿನ್ನನ್ನು ಬೆಟ್ಟದ ಹಲಸೂರಿಗೆ ವರ್ಗಾವಣೆ ಮಾಡಿದ್ದೇನೆ ಎಂದು ಹೇಳಿದಾಗ ಬಹಳ ಮನಸ್ಸು ನೋವಾಯಿತು. ಏನಪ್ಪ, ಆ ಊರು ನನಗೆ ಗೊತ್ತಿಲ್ಲ, ಜನರು ಗೊತ್ತಿಲ್ಲ, ಹೋಗಲಿ ಆ ಊರು ಏನು ಎಂದು ತಿಳಿದುಕೊಳ್ಳಲು ನಾನು ಧರ್ಮ ಕ್ಷೇತ್ರದಿಂದ ಪ್ರಕಟಗೊಂಡಿರುವಂತಹ ಆ ಎಲ್ಲರ ಆ ಒಂದು ಹೆಸರು, ವಿಚಾರಣೆಯ ಹೆಸರು
ಧರ್ಮ ಕೇಂದ್ರದ ಜನರು ಎಷ್ಟು ಎಂದು ಹೇಳಿ ಆ ಒಂದು ವಿವರಗಳನ್ನು ನೋಡಿದಾಗ 85 ಜನ ಮಾತ್ರ ಎಂದು ಅಲ್ಲಿ ಬರೆದಿತ್ತು. ಆಯ್ತು, ನನ್ನ ಕತೆ ಮುಗೀತು ಎಂದು ತಿಳಿದುಕೊಂಡೆ. 85 ಜನರಿಗೆ ಏನೇನು ಮಾಡಲಿ, ಎಲ್ಲಿಂದ ಮಾಡಲಿ, ಅವರು ಯಾರು, ಅವರ ಆಸೆ ಆಕಾಂಕ್ಷೆಗಳು ಏನು, ಅಲ್ಲಿಗೆ ಹಾಕಿದ್ದಾರಲ್ಲ, ಒಂದು ಸ್ವಲ್ಪ ಮನಸ್ಸು ನೋವೇ ಆಯಿತು. ಇದ್ದರೂ ಇನ್ನೊಂದೆಡೆ ಅರೆ ಎಲ್ಲಾದರೂ ಹಾಕಲಿ ಬಿಡು, ದೇವರ ಸೇವೆಯನ್ನು ತಾನೇ ಮಾಡಲು ಹೋಗುತ್ತೇವೆ ಎಂದು ಹೇಳುತ್ತಾ ಆ ಒಂದು ದೃಢ ಮನಸ್ಸಿನಿಂದ ದೇವರ ಮೇಲೆ ಭಾರ ಇಟ್ಟು ಬಂದು ಇಂದು ಇದನ್ನು ನೋಡಿದಾಗ ಅಂದು ಒಪ್ಪಿಕೊಂಡದ್ದು ಇಂತಹ ಒಂದು ದಿನಕ್ಕಾಗಿ ಎಂದು ತಿಳಿದುಕೊಂಡಿದ್ದೇನೆ. ಆದುದರಿಂದ ಸಂದೇಶವೇನು ಎಂದಲ್ಲಿ, ದೇವರಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಅವರ ನಿರ್ಧಾರ ಎಲ್ಲರಿಗಿಂತಲೂ ಮೇಲಾದದ್ದು, ಅವರ ಇಚ್ಛೆ ಆಕಾಂಕ್ಷೆ. ಆದುದರಿಂದ ಆ ದೈವ ಇಚ್ಛೆಗೆ ಮಣೆದು ಹೋಗುವುದು ಅಂಥೋಣಿ ಅವರ ಆ ಬಾಳು ನಮಗೆ ತೋರಿಸುತ್ತದೆ. ಅದು ನಮ್ಮ ಬಾಳಿನಲ್ಲೂ ನಮ್ಮೊಬ್ಬೊಬ್ಬರ ಬಾಳಿನಲ್ಲೂ ಇರಬೇಕಾದದ್ದು ಆ ಮೌಲ್ಯವು. ಇದಾದ ಮೇಲೆ ನೀರು, ಬೆಳಕು, ನೆರಳು, ಈ ಮೂರೇ ನನ್ನ ಮನಸ್ಸಿನಲ್ಲಿದ್ದದ್ದು. ನೀರಿಲ್ಲ ಫಾದರ್, ಅಲ್ಲಿ ಎಲ್ಲೂ ನೀರಿಲ್ಲ, ಎಲ್ಲೂ ನೀರ. ನನ್ನ ಮನಸ್ಸು ಬಹಳ ಬೇಸರಗೊಂಡಿತು. ಹೇಗಾದರೂ ಮಾಡಿ ನೀರನ್ನು ಎಲ್ಲಾ ಜನರಿಗೂ ಒದಗಿಸಿಕೊಡಲು ಅಂತ ಒಂದು ಶ್ರಮವನ್ನು ವಹಿಸಬೇಕು ಎಂದು ನಿರ್ಧರಿಸಿದೆ. ಆ ಸಂದರ್ಭದಲ್ಲಿ ಹಲವು ದಾನಿಗಳು ಮುಂದಕ್ಕೆ ಬಂದರು. ಬೇಗೂರಿನ ಝೇವಿಯರ್, ಆಯಿತು ಫಾದರ್, ಎಲ್ಲ ಪೈಪ್ ಏನೇನು ಬೇಕೋ ಎಲ್ಲ ಸಾಮಾನು ನಾವು ಒದಗಿಸಿ ಕೊಡುತ್ತೇನೆ. ಏನಪ್ಪ ಈ ಸ್ಥಳ ಹೀಗಿದೆ, ಎಲ್ಲ ಏನು ಮಾಡಲಿ, ಒಂದು ಸ್ವಚ್ಛತೆ, ಒಂದು ಬಣ್ಣವಿಲ್ಲ, ಬಹಳ ಒಂದು ಮನಸ್ಸಿಗೆ ಶಾಂತಿ ಸಮಾಧಾನ ತರುವಂಥ ವಾತಾವರಣವಿಲ್ಲ ಎಂದು ಮತ್ತೊಬ್ಬರನ್ನು ಕೇಳಿದಾಗ, ಆಯಿತು ಬಣ್ಣ ಬಳಿರಿ, ಎಷ್ಟು ಬಳಿತೀರೋ ಬಳಿರಿ, ಎಲ್ಲವನ್ನು ನಾ ಕೊಡುತ್ತೇನೆ ಎಂದು ಹೇಳಿದರು. ಅವರು ಬಾಲರಾಜ್, ಬೇಗೂರಿನ ಎಲ್ಲ ಬೇಗೂರು ಎಂದು ಹೇಳ್ತಿದ್ದಾರಲ್ಲ ಅಂತ ತಿಳಿದುಕೊಳ್ಳಬೇಡಿರಿ. ಏಕೆಂದರೆ ಅಲ್ಲಿ ನಾ 6 ವರ್ಷ ಇದ್ದೆ. ಆ ಜನರಿಗೂ ನಾನು ಏನೇನು ಮಾಡಿದೆವೋ ಎಂದು ತಿಳಿದುಕೊಂಡಿದ್ದೇನೆ. ಅವರು ಸಹ ನನ್ನನ್ನು ತಿಳಿದುಕೊಂಡಿದ್ದಾರೆ. ಫಾದರ್ ನಿರ್ಮಲ್ ಮಾಡುತ್ತಾರೆ ಎಂದು ಹೇಳುತ್ತಾ ಅವರು ಬಹಳಷ್ಟು ಜನರು ಮುಂದೆ ಬಂದಿದ್ದಾರೆ. ವಿನ್ಸೆಂಟ್ ಎಂಬವರು ಇನ್ನೊಂದು 25,000 ರೂಪಾಯಿ ಹಬ್ಬದ ಖರ್ಚಿಗೋಸ್ಕರ ಇರಿಸಿಕೊಳ್ಳಿ ಎಂದು ಅವರು ಕೊಟ್ಟರು. ಹೀಗೆ ಅನೇಕರು ದಾನ ಧರ್ಮ ಮಾಡಿ ಬೇಗೂರು. ಹಾಗೂ ಪ್ರತಿ ವರ್ಷವೂ ಇದ್ದಂತಹ ಫಾದರ್ ಸಹಾಯರಾಜ್ ಅವರು ಹಬ್ಬದ ಒಂದು ಪಟ್ಟಿಯನ್ನು ಬರೆದಿದ್ದರು. ಅದರಲ್ಲಿ ನೋಡಿದಾಗ ರತ್ನಪ್ಪಾಚಾರಿ ಅಂಡ್ ಸನ್ಸ್ ಅವರು ವರ್ಷ ಈ ಹಬ್ಬದ ನೋಟಿಸನ್ನು ಹೊಡೆಸಿಕೊಡುವವರು. ಅವರನ್ನು ನಾನು ಭೇಟಿಯಾದಾಗ, ಆಯ್ತು ಫಾದರ್, ಏನಾದರೂ ಮಾಡಿ, ಯಾವ ಸಂದರ್ಭದಾದರೂ ನನಗೆ ಕರೆ ನೀಡಿ, ನಾವೆಲ್ಲ ಮಾಡುವುದಕ್ಕೆ ಸಿದ್ಧ ಎಂದು ಹೇಳಿದರು. ಇದನ್ನು ಅವರು ಹೊಡೆಸಿಕೊಟ್ಟರು. ಅದೇ ಪ್ರಕಾರವಾಗಿ ಅವರು ಹೂಗಳನ್ನು ಕೊಟ್ಟು ಎಲ್ಲ ಈ ಇಷ್ಟು ಚೆನ್ನಾಗಿ ಅಲಂಕೃತವಾಗಬೇಕಿದ್ದರೆ ಅವರಿಗೆ ಗೊತ್ತಿದ್ದಂಥ ಯೇಸು ಹಾಗೂ ತಂಡದವರು ಇದನ್ನೆಲ್ಲ ಮಾಡಿದರು. 3 ಜಾಗದಲ್ಲಿ, ಅರಕೆ ಗುಡಿಯಲ್ಲಿ, ದೇವಸ್ಥಾನದಲ್ಲಿ ಹಾಗೂ ಈ ಬಲಿಪೀಠ ಮಾತ್ರ ಸಾರ್ಥಕ. ಎಷ್ಟು ಚೆನ್ನಾಗಿದೆ ಎಂದು ಹೇಳಿದಲ್ಲಿ ಅದಕ್ಕೆ ಮಾತುಗಳೇ ಇಲ್ಲ. ಅದನ್ನು ಮಾಡಿದವರು ಬಾಲು ಹಾಗೂ ಚಂದ್ರು ಹಾಗೂ ಅವರ ಸಹಪಾಠಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಶ್ರಮ ವಹಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು, ವಂದನೆಗಳು. ಫಾದರ್, ರಾತ್ರಿಯಲ್ಲಿ ಕತ್ತಲಾಗುತ್ತದೆ, ಜನರೆಲ್ಲರೂ ಹಾವು, ಆನೆ, ಅದು ಇದು ಎಲ್ಲ ಬರುತ್ತದೆ, ಬೆಳಕಿರಬೇಕು ಎಂದು ಹೇಳಿದಾಗ ಬೇಗೂರಿನ ಕುಮಾರ್, ನಾ ಪ್ರತಿ ವರ್ಷ ಅದನ್ನು ಮಾಡುತ್ತಿದ್ದೆ, ನೀವು ಬಂದಿದ್ದೀರಿ, ನಮಗೆ ಇನ್ನೂ ಮಾಡೋದು ಸಂತೋಷವೆಂದು ಹೇಳಿ ಎಲ್ಲ ಬೆಳಕನ್ನು ಅವರು ಒದಗಿಸಿಕೊಟ್ಟರು. ಫಾದರ್ 2 ಕಡೆ ಮಾತ್ರ ಶಾಮಿಯಾನವನ್ನು ಹಾಕುತ್ತಿದ್ದರು. ಮುಂದೆ ಶಾಮಿಯಾನ ಹಾಕುತ್ತಿರಲಿಲ್ಲ, ಮರಗಳೆಲ್ಲವೂ ಇದ್ದವು, ಅಡ್ಡಿಯಾಗಿದ್ದಿತ್ತು. ಆದುದರಿಂದ ಅದನ್ನು ಏನಾದರೂ ನೀವು ಸರಿ ಮಾಡಿದಲ್ಲಿ ಪೀಠದ ಮುಂದೆಯೂ ಶಾಮಿಯಾನ ಹಾಕಿಸಲು ನಾ ಮುಂದೆ ಬರುತ್ತೇನೆ ಎಂದು ಹೇಳುತ್ತಾ ಬಸವನಪುರದ ಅಂಥೋಣಿ ಅವರು ಅದನ್ನು ಮಾಡಿಕೊಟ್ಟರು. ಅದೇ ಪ್ರಕಾರವಾಗಿ ಸಿಸಿಪಿ ಫ್ರಾನ್ಸಿಸ್ ಹಾಗೂ ಅವರ ಮಕ್ಕಳೆಲ್ಲರೂ ಈ ಕಡೆ ಅದನ್ನು ಪೆಂಡಾಲನ್ನು ಹಾಕಿಕೊಂಡು ನೆರಳನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರಿಯವಾದ ಸಹೋದರ, ಇನ್ನೂ ಅನೇಕರು, ವರ್ತೂರಿನ ಅಂಥೋಣಿ, ನಾನು ಹೇಳುವುದಕ್ಕೆ ಮುಂಚೆಯೇ ಫಾದರ್ ಹೊಸದಾಗಿ ಬಂದಿದ್ದೀರಾ, ನಿಮಗೇನು ಗೊತ್ತು, ಆಯಿತು ತಗೊಳ್ಳಿ,
ಬಣ್ಣ ಬಳಿಯುವುದಕ್ಕೆ ಎಲ್ಲ ಖರ್ಚು ನನ್ನದಾಗಲಿ ಎಂದು ಹೇಳುತ್ತಾ ಬಣ್ಣ ಬಳಿಯಲು ಅವರು ಮುಂದೆ ಬಂದರು. ಯಾರನ್ನಾದರೂ ಬಿಟ್ಟಿದ್ದರೆ ಪರಮಾತ್ಮನು ನಿಮಗೆ ಬಹಳ ಅಭಿನಂದನೆ, ಗೌರವ ಹಾಗೂ ಆಶೀರ್ವಾದವನ್ನು ಸಲ್ಲಿಸುತ್ತಾರೆ. ನನ್ನ ಮಾತು, ನನ್ನ ಕೃತಜ್ಞತೆ ದೇವರ ಆಶೀರ್ವಾದಕ್ಕಿಂತ ಏನೇನೂ ಇಲ್ಲ. ಇದ್ದಲ್ಲೂ ಆಕಸ್ಮಿಕವಾಗಿ ಬಿಟ್ಟಿದ್ದಲ್ಲಿ ಪರಮಾತ್ಮನ ಆಶೀರ್ವಾದವು ಮಾಡಿದ ಪ್ರತಿಯೊಬ್ಬರಿಗೂ ಇರುತ್ತದೆ. ಇನ್ನು ಸ್ವಯಂ ಸೇವಕರು ಯಾವ ಕಡೆ ಅಂಚೆಪಾಳ್ಯ, ಬೇಗೂರು, ಬಸವನಪುರ, ಆ ಕಡೆ ಈ ಕಡೆ ನಾವು ಬರುತ್ತೇವೆ, ನೀವು ಇದ್ದೀರಲ್ಲ ನಾವು ಬರ್ತೇವೆ ಬಿಡಿ, ಎಲ್ಲ ಮಾಡ್ತೇವೆ ಬಿಡಿ ಎಂದು ಹೇಳುದ ಒಬ್ಬೊಬ್ಬರು. ಆದರೆ ಇದ್ದಲ್ಲೂ ಈ ವ್ಯವಸ್ಥೆ ಮನಕ್ಕೆ ತೃಪ್ತಿ ಇಲ್ಲ. ಅಯ್ಯೋ ಸರಿ ಇಲ್ಲ ಬಿಡು, ಸರಿ ಬರೋ ವರ್ಷ ನೋಡೋಣ ಎಂದು. ಆದ್ದರಿಂದ ಏನಾದರೂ ಏರುಪಾರು ಇದ್ದಲ್ಲಿ ದಯವಿಟ್ಟು ಕ್ಷಮಿಸಿರಿ ಹಾಗೂ ಮುಂದಿನ ವರ್ಷ ಇದಕ್ಕಿಂತ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲು ನಿಜವಾಗಿ ನೀವಿಲ್ಲದಿದ್ದರೆ ನಾನೆಲ್ಲಿ, ನೀವಿರೋದಕ್ಕೋಸ್ಕರ ನಾವು ಹಾಗೂ ನಾವೆಲ್ಲರೂ ಧರ್ಮಸಭೆಯು ಎಲ್ಲವೂ. ಆದುದರಿಂದ ಏನಾದರೂ ಏರುಪೇರು ಇದ್ದಲ್ಲಿ ಅದನ್ನು ಈ ವರ್ಷ ಸಹಿಸಿಕೊಳ್ಳಿರಿ, ಸಹಕರಿಸಿರಿ. ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸಲು ಭಾಳ ಶ್ರಮವಹಿಸಿ ಕಷ್ಟಪಟ್ಟು ಮಾಡಲು ನಿಮಗೆ ಮಾತನ್ನು ಇಯಲು ಇಚ್ಛಿಸುತ್ತೇನೆ. ಪ್ರಿಯವಾದ ಸಹೋದರ ಸಹೋದರಿ, ನಮ್ಮ ಒಂದು ಆಸೆ ಆಕಾಂಕ್ಷೆ ಏನು ಎಂದು ಹೇಳಿದಲ್ಲಿ ಈ ಒಂದು ಹಬ್ಬದ ನೋಟಿಸಿನಲ್ಲಿ ಅದು ಹೇಳಲಾಗಿದೆ. ಬೇಡದಲ್ಲೇ ಊಟ. ಪ್ರತಿ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಅಂತೋಣಿ ಅವರ ಗೌರವಾರ್ಥವಾಗಿ ದಿವ್ಯ ಬಲಿ ಪೂಜೆ ಇರುವುದು. ಪ್ರತಿ ತಿಂಗಳು ಮೊದಲನೆಯ ಮಂಗಳವಾರ ಬೆಳಗ್ಗೆ, ಪ್ರತಿ ತಿಂಗಳು ಮೊದಲನೆಯ ಮಂಗಳವಾರ 11 ಗಂಟೆಗೆ ದಿವ್ಯ ಬಲಿ ಪೂಜೆ. ನಂತರ ಬೇಡದಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಬೇಡದಲ್ಲೇ ಕೊಡುವವರು ಆಸಕ್ತ ದಾನಿಗಳು ವಿಚಾರಣೆ ಗುರುಗಳನ್ನು ಸಂಪರ್ಕಿಸಿರಿ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುಣ್ಯಕ್ಷೇತ್ರವನ್ನು ಬೆಳೆಸಲು ಸಹಕರಿಸಿರಿ. ಇದನ್ನೇಕೆ ಹೇಳಿದೆ ಎಂದರೆ, ಇಂದು ಸುಮಾರು 10,000 kg ಅಕ್ಕಿಯನ್ನು ಬಳಸುತ್ತಾರೆ. 10,000 kg ಅಕ್ಕಿ. ಆ 10,000 kgಯನ್ನು ಅಕ್ಕಿ ಒಂದೊಂದು ತಿಂಗಳು ಮಾಡಿದರೆ 10 ವರ್ಷಕ್ಕೆ ಬೇಡದಲ್ಲೇ ಊಟವನ್ನು ಇಲ್ಲಿ ಹಾಕಲು ಸಾಧ್ಯ. ಒಂದು ದಿನದಲ್ಲಿ ಎಲ್ಲವನ್ನು ಚೆಲ್ಲಾಪಿಲ್ಲಿ ಮಾಡಿ ಈ ಊರು ಜನರು ಹೇಳುತ್ತಿದ್ದರು, ಹಬ್ಬ ಮುಗಿಲಿ, 1 ವಾರ ಮೂಕು ಮುಚ್ಚಿಕೊಂಡು ನೀವು ನಡೆಯಬೇಕಾಗಿರುತ್ತದೆ ಎಂದು ಹೇಳಿದರು. ಏಕೆ? ಎಲ್ಲ ಅಳಸೋದನ್ನೆಲ್ಲ ಇಲ್ಲೇ ಬೀಸಾಡುತ್ತಾರೆ, ಮಾಂಸವನ್ನು ಇಲ್ಲೇ ಬೀಸಾಡುತ್ತಾರೆ. ಪ್ರಿಯವಾದ ಸಹೋದರರೇ, ಯಾವುದನ್ನು ನಾವು ಪೋಲು ಮಾಡಬಾರದು. ಆದುದರಿಂದ ಆಕಸ್ಮಿಕವಾಗಿ ನಿಮಗೇನಾದರೂ ಬೇಡದಲ್ಲೇ ಕೊಡಲೇಬೇಕು ಎಂದು ಹೇಳಿದಾಗ ತಿಂಗಳ ಮೊದಲನೇ ಶುಕ್ರವಾರ 11 ಗಂಟೆ ಬಲಿ ಪೂಜೆ ನಂತರ ನೀವೇ ಬಂದು ಹಾಕಿರಿ. ನಮಗೆ ಅಯ್ಯೋ ಸ್ವಾಮಿ ಕ್ಷಮಿಸಿರಿ. ತಿಂಗಳ ಮೊದಲನೆಯ ಮಂಗಳವಾರ 11 ಗಂಟೆಗೆ ನೀವೇನಾದ್ರು ಕೊಡಬೇಕಿದ್ದಲ್ಲಿ ವಿಚಾರಣೆಗಳನ್ನು ಸಂಧಿಸಿ ಪುಣ್ಯಕ್ಷೇತ್ರವನ್ನು ಬೆಳೆಸುವಂತಹ ಆ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಎಂದು ಕೇಳಿಕೊಳ್ಳುತ್ತೇನೆ. ಅದೇ ಪ್ರಕಾರವಾಗಿ ಭಕ್ತಾದಿಗಳ ಮಾಹಿತಿ ಸಂಗ್ರಹಣೆ ಯೋಜನೆ. ಈ ಕ್ಷೇತ್ರಕ್ಕೆ ಧರ್ಮಸಭೆಯ ಅಧಿಕೃತ ಪುಣ್ಯಕ್ಷೇತ್ರ ಮಾನ್ಯತೆ ಸಿಗುವಂತೆ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಪವಾಡ ವರದಾನಗಳನ್ನು ದಾಖಲಾತಿ ಮಾಡಬೇಕಾದ ಅವಶ್ಯಕತೆ ಇರುವುದರಿಂದ ನಿಮ್ಮ ಹೆಸರು ಇನ್ನಿತರ ವಿವರಗಳನ್ನು ನಿಮ್ಮನ್ನು ಸಂಧಿಸುವ ಸ್ವಯಂ ಸೇವಕರಿಗೆ ದಯವಿಟ್ಟು ನೀಡಿರಿ. ಹಾಗಿಲ್ಲದಿದ್ದರೆ ನಾ ಯಾವಾಗಲೂ ಇಲ್ಲಿ ಇರುವವನು 6 ವರ್ಷವಿರಬಹುದು, ನನ್ನನ್ನು ಸಂಪರ್ಕಿಸಿ ವಿವರಗಳನ್ನು ನೀಡಿರಿ. ಮುಂದೆ ನಿಮ್ಮ ಅಂತೋಣಿಯವರ ಸಂಬಂಧ, ಅವರು ಮಾಡಿದಂತಹ ಪವಾಡ, ಅವರು ಮಾಡಿದಂತಹ ಎಲ್ಲ ನೀಡಿದಂಥ ವರದಾನಗಳಿಂದ ಸಂಗ್ರಹಿಸಿ ಬಹುಶಃ ಈ ಒಂದು ಪುಣ್ಯಕ್ಷೇತ್ರದ ಎತ್ತರಕ್ಕೆ ಈ ಒಂದು ಕ್ಷೇತ್ರವನ್ನು ಪುಣ್ಯಕ್ಷೇತ್ರದ ಎತ್ತರಕ್ಕೆ ಬೆಳೆಯಲು ಅದು ಸಾಧ್ಯವಾಗಿರ್ತದೆ. ಅದೇ ಪ್ರಕಾರವಾಗಿ ಇತಿಹಾಸ ಸಂಶೋಧನೆ, ಪುಸ್ತಕ ಪ್ರಕಟಣೆ, ಸಾಕ್ಷಿ ಚಿತ್ರ, CD ಮುಂತಾದವುಗಳಿಗೆ ನೆರವಾಗುತ್ತದೆ. ಇದು ಪುಣ್ಯಕ್ಷೇತ್ರದ ಬೆಳವಣಿಗೆ ಒಂದು ಗಂಭೀರ ಪ್ರಯತ್ನ. ಭಕ್ತಾದಿಗಳು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕೆಂದು ವಿನಂತಿಸುತ್ತೇನೆ. ಈ ಬೇಗೂರ್ ಅವ್ರು ತಾನೆ ಮತ್ತೆ 11:30 ಗಂಟೆಗೆ ದಿವ್ಯ ಬಲಿ ಪೂಜೆ,
ಅನಾರೋಗ್ಯದಿಂದ ಬಳಲುತ್ತಿರುವವರಿಗಾಗಿ 5:30 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ. ಅದಾದ ಮೇಲೆ ತೇರು ಮೆರವಣಿಗೆ ಹಾಗೂ ಆಶೀರ್ವಾದವಿರುತ್ತದೆ. ಪ್ರಿಯವಾದ ಸಹೋದರರೇ, ಅವರನ್ನು ನಾನು ಗಮನದಲ್ಲಿ ಮೊದಲಿನಿಂದ ಇಟ್ಟಿದ್ದೆ, ಏಕೆಂದರೆ ನಾನೇ ಅವರನ್ನು ಕರೆದಿದ್ದು ಬಂದು ಹಾಡಿ ನೋಡೋಣ ಏನಾಡ್ತೀರಾ ಅಂತ. ನಿನ್ನೆ ಎಲ್ಲ ಆಡಿದ್ರು, ಅಷ್ಟೇ ಮುಗೀತು. ಇವತ್ತು ಕರೆದಿದ್ದು ಮೊದಲು ಸಲ, ಇದೆ ಕೊನೆ ಸಲ ಎಂದು ಹೇಳಿದೆ. ಭಾಳ ಅವರಿಗೆ ಬೇಸರವಾಗಿರಬಹುದು. ಅವರು ಒಂದು ನಿರ್ಧಾರವನ್ನೇ ಮಾಡಿ ಬಂದರು, ಹಬ್ಬದ ಪೂಜೆಯಲ್ಲಿ ನಾವು ಯಾರೆಂದು ತೋರಿಸುತ್ತೇವೆಂದು. ಭಾಳ ಚೆನ್ನಾಗಿ ಆಡಿದರು, ಭಾಳ ಚೆನ್ನಾಗಿ ಆಡಿದರು. ಇದನ್ನು ಮಾಡಿದ್ದಕ್ಕೋಸ್ಕರ, ಈ ಒಂದು ಪ್ರಯತ್ನ ಪಟ್ಟಿದ್ದಕ್ಕೋಸ್ಕರ, ಈ ಎಲ್ಲ ಒಂದು ಪೂಜೆಗೆ ಒಂದು 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 ನಿಜವಾದ ಒಂದು ಭಕ್ತಿ ಭಾವವನ್ನು ಮೂಡಿಸಿದ ಬೇಗೂರಿನ ಗಾನ ವೃಂದದವರಿಗೆ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಸ್ವಯಂ ಸೇವಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಎಲ್ಲ ಜನರಿಗೂ, ನೀವಿಲ್ಲದಿದ್ದಲ್ಲಿ ಇದೇನೇನೂ ಇಲ್ಲ, ನಿಮ್ಮೆಲ್ಲರಿಗೂ ವಂದನೆಗಳು. ಹಾಗೂ ದೇವರು ಹಾಗೂ ಅಂತೋಣಿಯವರ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ಕೇಳಿಕೊಳ್ಳುತ್ತಾ ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಕೊನೆಯಾಗಿ, ನಾವ್ಯಾರೂ ಇಲ್ಲದಿದ್ದರೆ ನಿಮಗೇನೂ ಇಲ್ಲ, ಏನೂ ಇಲ್ಲ. ಬನ್ನಿ ಹೋಗಿ, ಬಲಿಪೂಜೆ ಇಲ್ಲದಿದ್ದರೆ ಏನು? ಆ ಬಲಿಪೂಜೆಯನ್ನು ಕೊಡುವವರು, ಬಲಿಪೂಜೆಯನ್ನು ಮಾಡುವವರು ಗುರುಗಳು, ಗುರುವರ್ಯರು, ದೇವರಿಂದ ಅಭಿಷಕ್ತಪಟ್ಟಂತಹ ಗುರುಗಳು. ಆದುದರಿಂದ ಇಲ್ಲಿ ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬ ಗುರುಗಳಿಗೂ ನನ್ನ ಅನಂತ ವಂದನೆಗಳು. ಎಲ್ಲರಿಗೂ ಕರೆಯೋಲೆಯನ್ನು ಕೊಟ್ಟಿದ್ದೆ, ಎಲ್ಲರಿಗೂ. ಆದರೆ ಬಹುಶಃ ಕಾರಣಾಂತರದಿಂದ ಬರಲು ಸಾಧ್ಯವಾಗಿರದೇ ಇರಬಹುದು. ಇಲ್ಲಿ ಬಂದವರಿಗೆಲ್ಲ ನನ್ನ ಪರವಾಗಿ, ನಿಮ್ಮ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಗ್ರಾಮದ ಕ್ರೈಸ್ತ ಭಕ್ತಾದಿಗಳ ಪರವಾಗಿ ಅನಂತ ವಂದನೆಗಳು. ಅವರೆಲ್ಲರನ್ನು ಗೌರವಿಸಲು ಸ್ವಲ್ಪ ಕಾಲ ಬೀಳುತ್ತದೆ. ಹೆಸರನ್ನು ಮೊಟ್ಟ ಮೊದಲು ಓದುತ್ತೇನೆ. ಬೆಂಗಳೂರು ಧರ್ಮಾಧ್ಯಕ್ಷರ ಶ್ರೇಷ್ಠ ಗುರುಗಳಾದ ವಂದನೀಯ ಸ್ವಾಮಿ ಫ್ರಾನ್ಸಿಸ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅದೇ ಪ್ರಕಾರವಾಗಿ ಫಾದರ್ ಥಾಮಸ್, ಫಾದರ್ ಚೆಸರ, ಫಾದರ್ ಚಿನ್ನಪ್ಪನ್, ಫಾದರ್ ಜೋನಸ್, ಫಾದರ್ ದೀಪಕ್, ವಂದನೀಯ ಸ್ವಾಮಿ ಜೇಮ್ಸ್ ಪ್ರಭು, ವಂದನೀಯ ಸ್ವಾಮಿ ಫ್ರಾನ್ಸಿಸ್ ಬಿಲೆಮನೆ, ವಂದನೀಯ ಸ್ವಾಮಿ ಬರ್ತಲೋಮಿಯ, ವಂದನೀಯ ಸ್ವಾಮಿ ಪ್ರವೀಣ್, ವಂದನೀಯ ಸ್ವಾಮಿ ಫ್ರಾನ್ಸಿಸ್, ವಂದನೀಯ ಸ್ವಾಮಿ ಆರೋಗ್ಯ ಸ್ವಾಮಿ, ವಂದನೀಯ ಸ್ವಾಮಿ ಮಾರ್ಟಿನ್, ವಂದನೀಯ ಸ್ವಾಮಿ ಚಿನ್ನಪ್ಪ ಹಾಗೂ ಉಪ ಯಾಜಕರಾದಂತಹ ರಾಯಪ್ಪ ಹಾಗೂ ಕಿರಣ್ ಕುಮಾರ್, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅವರನ್ನು ಗೌರವಿಸಲು ನಾನು ಬಾಧ್ಯಸ್ಥನಾಗಿದ್ದೇನೆ. ಸ್ವಲ್ಪ ನಾವು ಅವರನ್ನು ಗೌರವಿಸುವಾಗ, ಗುರುಗಳು ಗೌರವಿಸುವಾಗ ಎಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಿ ಅವರನ್ನು ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಪರಿಮಳವೇ ಹಲಸೂರಿನ ಮಣ್ಣಿನಲ್ಲಿದೆ. ಈ ಮಣ್ಣ ಪ್ರತಿ ಈಗ ವಂದನೆಯ ಸ್ವಾಮಿ ಥಾಮಸ್ ಅವರು ಉಪದೇಶಿಯವರಿಗೆ ಒಂದು ಗೌರವಾರ್ಥವನ್ನು ಸಲ್ಲಿಸುತ್ತಾರೆ. ಇದಕ್ಕಿಂತ ಇದರ ಇನ್ನೊಂದು ಕೊನೆಯ ವಿಷಯ, ಪ್ರಿಯ ಸಹೋದರ ಸಹೋದರರೇ, ಇಲ್ಲಿ ಈ ಒಂದು ವಿಚಾರಣೆ 6 ಬಲೆಗೆ ಸೇರಿದ್ದು. ವಿಚಾರಣೆ ಆಗೋದಕ್ಕೆ ಮುನ್ನ ಅಲ್ಲಿದ್ದಂತಹ ಗುರುಗಳು, ಅಲ್ಲಿದ್ದಂತಹ ಭಕ್ತಾದಿಗಳು ಈ ಅಂತೋಣಿಯವರ ಆ ಒಂದು ಭಕ್ತಿಗೆ ಬುನಾದಿ. ಆದುದರಿಂದ 6 ಬಲೆ ಜನರೆಲ್ಲರಿಗೂ ಅಲ್ಲಿರುವಂತಹ ಶ್ರಮಪಟ್ಟು ವಿಚಾರಣೆಯನ್ನು ನಡೆಸಿ ಇದನ್ನು ನೋಡಿಕೊಂಡಂತಹ ಎಲ್ಲ ಗುರುಗಳಿಗೂ ಹಾಗೂ 1998ರಲ್ಲಿ ಇದು ವಿಚಾರಣೆ ಆಯಿತು. ಮೊಟ್ಟ ಮೊದಲು ವಂದನೆಯ ಸ್ವಾಮಿ ವಿಲಿಯಂ ಪ್ಯಾಟ್ರಿಕ್ ಇವರು ಈ ಒಂದು ವಿಚಾರಣೆಯ ಮೊಟ್ಟ ಮೊದಲ ಗುರುಗಳಾಗಿದ್ದರು. ಈಗಾಗಲೇ ಅವರ ವಿಷಯವು ನಮ್ಮೆಲ್ಲರಿಗೂ ತಿಳಿದಿದೆ. ಅವರಿಗೋಸ್ಕರ ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ. ದೇವರು ನ್ಯಾಯ ನೀತಿವಂತ ದೇವರು, ಅದನ್ನು ಖಂಡಿತವಾಗಿ ಕರುಣಿಸುತ್ತಾರೆ ಎಂದು ವಿಶ್ವಾಸದಿಂದ ಅವರಿಗೋಸ್ಕರ ಪ್ರಾರ್ಥಿಸೋಣ. ಫಾದರ್ ಎಲಿಯಸ್ ಅವರಿಗೋಸ್ಕರವೂ ಪ್ರಾರ್ಥಿಸೋಣ. ಹಾಗೂ ಅದಾದ ಮೇಲೆ ಫಾದರ್ ಬಾಲರಾಜ್ ಇವರು ವಿಚಾರಣೆಗೊಳಗಾಗಿದ್ದರು, ಅವರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಅದಾದ ಮೇಲೆ ಫಾದರ್ ಸಹಾಯರಾಜ್ ಅವರು, ಇವರೆಲ್ಲರೂ ಈ ಒಂದು ಧರ್ಮ ಕೇಂದ್ರವನ್ನು ಬೆಳೆಸಲು ಬಹಳಷ್ಟು ಶ್ರಮವಹಿಸಿ ಎಲ್ಲವನ್ನು ಮಾಡಿದ್ದಾರೆ. ಈ 3 ಗುಡಿಗಳಿಗೂ ಹಾಗೂ 6 ಬಲೆಯ ಎಲ್ಲ ವಿಚಾರಣೆಗಳಿಗೂ ನನ್ನ ಅನಂತ ಕೃತಜ್ಞತೆಗಳು ಹಾಗೂ ವಂದನೆಗಳು. ಈಗ 2 ಕ್ಷಣ ದಯವಿಟ್ಟು ಸಾವಧಾನವಾಗಿ ಕುಳಿತುಕೊಂಡಿರಿ, ಮುಗಿಸ್ಬಿಡ್ತೀವಿ. ಆಮೇಲೆ ನೀವು ಬೇಡದಲ್ಲೇ ಊಟ ಸಿದ್ಧವಾಗಿದೆ, ಮಾಡ್ಕೊಳ್ಬೋದು. ಅಂತ್ಯವಾಗಿ ಇಷ್ಟು ಆಡಂಬರವಾಗಿ ಈ ಹಬ್ಬ ನಡಿಬೇಕು ಅಂತ ಹೇಳಿದ್ರೆ ಮೂಲ ಕಾರಣಕರ್ತರಾಗಿರುವ ಸ್ವಾಮಿ ನಿರ್ಮಲ್ ಇವರು ಭಾಳ ಹೆಸರು ಪಡೆದವರು ಇಂದಿನ ಧರ್ಮ ಕೇಂದ್ರಗಳಲ್ಲಿ. ಈಗಲೂ ಸಹ ಬೇಗೂರು ಜನಗಳು ಸ್ವಾಮಿಂಗು ನಮ್ಮ ಸ್ವಾಮಿಂಗು ಅಂತಾನೆ ಇರ್ತಾರೆ. ಮೊದಲು ನಾನಿದ್ದಾಗ ಥೋಮಸ್ ಸ್ವಾಮಿಂಗು ಅಂತ ಇದ್ರು, ಇವಾಗ ಮರ್ತೆ ಹೋಗ್ಬಿಟ್ಟು ಯಾವುದಕ್ಕೂ ನಿರ್ಮಲ ಸ್ವಾಮಿಂಗು. ಅದರಿಂದ ಏನು ದಾನ ಧರ್ಮ ಮಾಡೋದೆಲ್ಲ ಎತ್ತಿದ ಕೈ. ನನಗಿನ್ನೂ ನೆನಪಿದೆ, 1939ರಲ್ಲಿ ಅಲ್ಲಿ ಫಾದರ್ ಕಪೆಲ್ ಅಂತ ಇದ್ದರು, ಫ್ರೆಂಚ್ ಗುರುಗಳು. ಅವ್ರು ಹೇಳ್ತಾ ಇದ್ರು, ಬೇಗೂರು ಜನ ಎಷ್ಟು ನಿಷ್ಠಾವಂತರ ಅಂತ ಹೇಳಿದ್ರೆ ಯಾರಾದರೂ ಸ್ವಾಮಿಯರ ಮೇಲೆ ಕೈ ಮಾಡಿಬಿಟ್ರೆ ಅವ್ರನ್ನ ಅಲ್ಲೇ ಕೊಂದಾಕ್ಬಿಡ್ತಾ ಇದ್ರು. ಅಷ್ಟು ಗೌರವ ಇತ್ತು ಜನಗಳಿಗೆ, ಅಷ್ಟು ಪ್ರೀತಿ ಇತ್ತು. ಆಮೇಲೆ ಮತ್ತೆ ಕೇಳಿದ್ರಂತೆ, ಮತ್ತೆ ಯಾತಕ್ಕೆ ಒಬ್ಬನ ಉಪದೇಶಕ್ಕೆ ಕೇಳಿದಾಗ, ಯಾಕೆ ನೀವು ಇಷ್ಟು ಕೋಪ ಮಾಡ್ಕೊಳ್ತೀರಾ ಸ್ವಾಮಿಯರ ಮೇಲೆ ಕೈ ಮಾಡಿದ್ರೆ ಅಂತ ಕೇಳಿದಾಗ, ಸ್ವಾಮಿ ಬೇರೆಯವ್ರ ಕೈ ಮಾಡಬಾರ್ದು, ನಾವು ಮಾಡ್ಬೋದು ಅಂದ್ರಂತೆ. ಅದಕ್ಕೆ ಸ್ವಾಮಿ ನಿರ್ಮಲ್ ಅವರು ಭಾಳ ಹೆಸರು ಪಡೆದು ಇನ್ನೂ ಅನೇಕ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಇಲ್ಲಿ ಯೋಜನೆ ಹಾಕ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಅಂತೋಣಿಯವರು ಇದೆಲ್ಲ ಸಫಲ ಆಗಲಿ ಅಂದ್ಬಿಟ್ಟು ಅವರಿಗೆ ಸಹಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈಗ ತಾನೇ ಸ್ವಾಮಿಯರು ಹೇಳಿದ್ರು, ಸ್ವಾಮಿ ಪ್ಯಾಟ್ರಿಕ್ ಇವರು ಇಲ್ಲಿದ್ದಾಗ ಮೊದಲನೇ ಪ್ರಪ್ರಥಮ ಗುರುಗಳಾಗಿದ್ದರು. ಮೊದಲು ಹಾರಬಲ್ಲೆಯಿಂದ ಗುರುಗಳು ಬೈದ ಹಬ್ಬ ಎಲ್ಲ ಮಾಡೋಕ್ಕೆ ಬರ್ತಾಯಿದ್ರು. ಪ್ಯಾಟ್ರಿಕ್ ಇದ್ದಾಗ ಅಂಥ ಸಂದರ್ಭದಲ್ಲಿ ಪೂಜೆ ಆದ ತಕ್ಷಣ ನಮ್ಮ ಗ್ರಾಮೀಣ ಉಪದೇಶಕರಿಗೆ ವಿಶೇಷವಾದ ಸನ್ಮಾನ ಮಾಡ್ತಾ ಇದ್ವಿ. ಅದು ಈಗಲೂ ನೆನಪಿದೆ. ಈಗ ಕೆಲವು ವರ್ಷಗಳೇ ನಿಂತೋಗ್ಬಿಟ್ಟಿತ್ತು, ಅದನ್ನೀಗ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಸೇರಿದ್ದೇವೆ. ಫಾದರ್ ಪ್ಯಾಟ್ರಿಕ್ ನನ್ನ ಜೊತೆ ಹೊಲಿಗೆ ಹೋದ ತಿಂಗಳು ಟರ್ಕಿಗೆ ಬಂದಿದ್ರು, ಗ್ರೀಸ್ ಮತ್ತು ಟರ್ಕಿ. ನಾವು ಸಂತ ಪೌಲರು ಎಲ್ಲೆಲ್ಲಿ ಧರ್ಮಸಭೆ ಸ್ಥಾಪನೆ ಮಾಡಿದ್ರು ಅಲ್ಲೆಲ್ಲ ಸುತ್ತಾಡಿ ಬಂದು 2ನೇ ದಿವಸದಲ್ಲಿ ಇದ್ದಕ್ಕಿದ್ದಾಗೆ ರಾತ್ರಿ ನನ್ನ ಹೋಟೆಲ್ ರೂಮ್ಗೆ ಬಂದರು. ರಾತ್ರಿ 10 ಗಂಟೆಗೆ, ಏನು ಸ್ವಾಮಿ ಇನ್ನೂ ಮಲಗಲಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನೋಡಿ ನನಗೆ ಬೆಂಗಳೂರಿನಿಂದ ಟಿಕೆಟ್ ಬಂದುಬಿಟ್ಟಿದೆ, 2 ಟಿಕೆಟು, ಹಿಂದೆ ತಕ್ಷಣ ಬರಬೇಕು ಅಂದ್ಬಿಟ್ಟು. ಯಾತಕ್ಕೆ ಅಂತ ಹೇಳಿದ್ರೆ ಏನೋ ನಿಮ್ಮನ್ನು ಹೇಳಿಕೆಗೆ ಕರೀತಾ ಇದ್ದಾರೆ ಅಂದ್ಬಿಟ್ಟು. ಅದು ನಾನು ಹೇಳಿದೆ ಅವರಿಗೆ, ನೀವು ಭಯಪಡಬೇಡಿ, ಎಲ್ಲ ಆಗೋದು ಒಳ್ಳೆಯದೇ. ಯಾಕಂದರೆ ನಾವು ಆದಿಕಾಂಡದಲ್ಲಿ ಓದೋದು ದೇವರು ಸೃಷ್ಟಿ ಮಾಡಿದ್ರು ಒಳ್ಳೆಯದು, ಅದೇ ಪ್ರಕಾರ ದೇವರ ಯೋಜನೆ ಖಂಡಿತವಾಗಿ ಒಳ್ಳೆಯದು, ನೀವು ಹೋಗಿ ಬನ್ನಿ ಅಂತ ಅವ್ರು ಕಳಿಸ್ಕೊಟ್ವಿ. ಬಂದ ಮೇಲೆ ಅವ್ರು ಬಂದಿತ್ತರಾದರು ಅಂತ ಹೇಳಿದರೆ, ನಾನು ಅವ್ರಿಗೆ ಹೇಳಿದ್ದು, ಕೇರಳದಲ್ಲೂ ಇದೇ ಥರ ಒಂದು ಪ್ರಸಂಗ ನಡೀತು. ಒಬ್ಬ ಫಾದರ್ ಬೆನಿಡಿಕ್ಟ್ ಅವರನ್ನು 1966ರಲ್ಲಿ ಒಬ್ಬ ಮಹಿಳೆಯನ್ನು ಕೊಂದಾಕ್ಬಿಟ್ಟೆ ಅಂದ್ಬಿಟ್ಟು ಅವರನ್ನು ಸೆಷನ್ ಕೋರ್ಟ್ನಲ್ಲಿ ಮರಣದಂಡನೆ ಗುರಿ ಮಾಡಿದ್ರು. ಹೈಕೋರ್ಟ್ನಲ್ಲಿ ಬಿಡುಗಡೆ ಆಯಿತು. ಆದರೆ 34 ವರ್ಷಗಳ ನಂತರ ನಿಜ ತಿಳಿಯಿತು.
ಒಬ್ಬ ಎಸ್ಟೇಟ್ ಮ್ಯಾನೇಜರ್ ಏನು ಮಾಡ್ದ ಅಂತ ಆ ಮಹಿಳೆಯನ್ನು ಕೆಡಿಸ್ಬಿಟ್ಟು ಆಕೆ ಗರ್ಭಿಣಿ ಆಗಿದ್ದಾಗ ಅಬರ್ಷನ್ ಮಾಡಬೇಕು, ಗರ್ಭಪಾತ ಮಾಡಬೇಕು ಅಂತ ಒಬ್ಬ ಡಾಕ್ಟರ್ ಹತ್ರ ಕಳಿಸ್ದ. ಆ ಡಾಕ್ಟರ್ ಅವಳಿಗೆ ಅಬರ್ಷನ್ ಮಾಡೋ ಸಂದರ್ಭದಲ್ಲಿ ಸತ್ತೋಗ್ಬಿಟ್ಲು. ಅದನ್ನು ಗುರುಗಳ ಮೇಲೆ ಹಾಕ್ಬಿಟ್ಟು 34 ವರ್ಷಗಳ ನಂತರ ಆ ಡಾಕ್ಟರ್ ಹೆಂಡ್ತಿ ಬಂದ್ಬಿಟ್ಟು ಸ್ವಾಮಿಯರ ಕಾಲಿಗೆ ಬಿದ್ದುಬಿಟ್ಟು, ಇಂಥ ಕೆಲಸ ನಡೆದೋಯ್ತು ಸ್ವಾಮಿ, ನೀವು ನಿರಪರಾಧಿ, ನಿಮಗೆಲ್ಲ ಕೆಟ್ಟ ಹೆಸರು ಬಂತು ಅಂತ ಕ್ಷಮಾಪಣೆ ಕೇಳ್ಕೊಳ್ತಾರೆ. ಈಗ ಫಾದರ್ ಬೆನೆಡಿಕ್ಟ್ ಸತ್ತು 2001ರಲ್ಲಿ ತೀರ್ಕೊಂಡ್ರು ಕೇರಳದಲ್ಲಿ. 13 ವರ್ಷ ಆಯಿತು. ಈಗ ಅವ್ರ ಸಮಾಧಿ ಬಳಿ ಒಂದು ಯಾತ್ರಾ ಸ್ಥಳ ಆಗ್ಬಿಟ್ಟು ಸಾವಿರಾರು ಮಂದಿ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರನ್ನು ಸಂತರ ಪಟ್ಟಕ್ಕೆ ಏರಿಸೋದಕ್ಕೆ ಈಗ ನಡೀತಾ ಇದೆ ಕಾರ್ಯಕ್ರಮ. ಈಗಾಗಲೇ ಅಲ್ಫೋನ್ಸಾ ಅವರನ್ನ ಸಂತರ ಪಟ್ಟಕ್ಕೆ ಏರಿಸಿದ್ರು. ಈಗ ಫಾದರ್ ಬೆನೆಡಿಕ್ಟ್ ಅವರನ್ನು ಸಂತರ ಪಟ್ಟಕ್ಕೆ ಏರಿಸೋಕ್ಕೆ ಸಿದ್ಧ ಆಗ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಫಾದರ್ ಪ್ಯಾಟ್ರಿಕ್ಗೆ ಮತ್ತು ಎಲಿಯಾಸ್ಗೆ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಧಿಯು ಸಹ ಅದೇ ಪ್ರಕಾರ ಯಾತ್ರಾ ಸ್ಥಳ ಆಗುತ್ತೆ, ಭಯಪಡಬೇಡಿ, ದೇವರಿದ್ದಾರೆ, ನಿಜ ಗೊತ್ತಾಗುತ್ತೆ. 2 ವರ್ಷಗಳ ಹಿಂದೆ ನಾನು ಫಾದರ್ ಎಲಿಯಾಸ್ ಅವರು ದುಡಿದ ಈಸ್ಟ್ ಆಫ್ರಿಕಾಗೆ ಹೋಗಿದ್ದೆ, ಟಾನ್ಜಾನಿಯಾ. ಅವ್ರು ಮಾಡಿದ ಕೆಲಸ ನೋಡಿ, 11 ವರ್ಷಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಬುಡಕಟ್ಟು ಜನಗಳಿಗೆ ಈಗ ಅವರು ಮೇಲ್ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸದಲ್ಲಿ, ದೇವಾಲಯದಲ್ಲಿ, ಪ್ರತಿಯೊಂದರಲ್ಲಿಯೂ ಇಂಥ ಒಳ್ಳೆ ಕೆಲಸಗಳು ಮಾಡಿದ ಫಾದರ್ ಪ್ಯಾಟ್ರಿಕ್, ಆ ಕಡೆ ಫಾದರ್ ಎಲಿಯಾಸ್ ಇವಾಗ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಅಂದರೆ ಖಂಡಿತವಾಗಿ ದುರಾದೃಷ್ಟ. ಯಾವುದೇ ಆಗಲಿ, ಇಂದಿನ ಕಾಲದಲ್ಲಿಯೂ ಯೇಸುಸ್ವಾಮಿಯ ಸಂದರ್ಭದಲ್ಲಿ ಯಾಜಕ ವರ್ಗದವರೇ ಅವರನ್ನು ಮರಣದಂಡನೆ ಗುರಿ ಮಾಡಿದ್ದು. ಇವಾಗಲೂ ಆ ಇತಿಹಾಸ ನಡೀತಾ ಇದೆ. ಅವರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವಾಗ ನಮ್ಮ ಉಪದೇಶಕರು ಪಾಪ ಇಡೀ ವರ್ಷ ದುಡಿತಾರೆ. ಒಂದು ಮಗು ಹುಟ್ಟಬೇಕು ಅಂದ್ರೂ ಜ್ಞಾನಸ್ಥಾನ ಉಪದೇಶ ಹತ್ರ ಬರ್ತಾರೆ. ಯಾರಾದ್ರೂ ಸಾಯೋ ಸಂದರ್ಭದಲ್ಲಿ ಅವಸ್ಥೆ ಪಡಿಬೇಕು, ಉಪದೇಶಣ್ಣ ನಾನು ಸಾಯ್ಬೋದಾ, ಬೇಗ ಸತ್ತೋಗಪ್ಪ ಅಂತ ಹೇಳ್ತಾರೆ ಅವರು. ಇಂಥದ್ದೆಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆ ಧರ್ಮಕೇಂದ್ರ ಗುರುಗಳಿಗೂ ಸೇವೆ ಸಲ್ಲಿಸಬೇಕು, ಈ ಕಡೆ ಜನಗಳಿಗೂ ಸೇವೆ ಸಲ್ಲಿಸಬೇಕು. ಆ ಕಡೆ ಧರ್ಮಕೇಂದ್ರ ಗುರುಗಳೂ ಬೈತಾರೆ ಇವ್ರನ್ನ, ಆ ಕಡೆ ಜನಗಳು ಇದ್ದಿದ್ದು ಬೈತಾರೆ. ಅದರಿಂದ ಇವರಿಗೆ ನಾನು ತಿಳ್ಕೊಂಡಿರೋದು ವರ್ಷಕ್ಕೆ 3 ಕಾರ್ಯಕ್ರಮವಾಗಿರೋದು. ಒಂದು ಪ್ರವಾಸ ಏರ್ಪಾಡು ಮಾಡ್ತೇವೆ, ಭಾರತದ ವಿವಿಧ ಕಡೆಗಳಿಗೆ ಕರ್ಕೊಂಡೋಗೋದು. ಎರಡನೇದು 1 ದಿವಸ ಧ್ಯಾನ ಮಾಡ್ತೇವೆ. ಇನ್ನೊಂದು ದಿವಸ ಇಲ್ಲಿ ಬೆಟ್ಟದಲ್ಸೂರಿನೊಳಗೆ ಸನ್ಮಾನ ಮಾಡೋದು ನಾವು ಇಟ್ಕೊಂಡಿದ್ದೇವೆ. ಇವರೆಲ್ಲ ಸೇರಿದಾಗ ಏನೇನೋ ಮಾತಾಡ್ತಾ ಇದ್ದಾರೆ. ಒಬ್ಬ ಉಪದೇಶಿ, ನನ್ನ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನಾನು ಅಲ್ಲಿ ಸ್ವಿಚ್ ಹಾಕಬೇಕು ಅಂದರೆ ಲೈಟ್ಗಳು ಸ್ವಿಚ್ ಹಾಕ್ಬೇಕಂದ್ರೆ ಸೈಕಲ್ನೊಳಗೆ ನಾನು ಹೋಗಬೇಕು, ಅಷ್ಟು ದೊಡ್ಡದಾಗಿದೆ ಅಂತ ಒಬ್ಬ ಉಪದೇಶಿ. ಇನ್ನೊಬ್ಬ ಉಪದೇಶಿ, ಓ ನನ್ನ ದೇವಸ್ಥಾನ ಇನ್ನೂ ದೊಡ್ಡದಾಗಿದೆ, ಯಾಕೆ ಗೊತ್ತಾ, ಇಲ್ಲಿ ಮದುವೆ ಗಂಡು ಹೆಣ್ಣು ಪೀಠದ ಹತ್ರ ಬಂದು ಮದುವೆ ಆಗಿ ಬಾಗಿಲ ಹತ್ರ ಹೋಗೋದಕ್ಕೆ ಜ್ಞಾನಸ್ಥಾನ ಆಗುತ್ತೆ ಮಗುಗೆ. ಅದರಿಂದ ಉಪದೇಶಕರಿಂದ ಒಳ್ಳೆ ಮಾತುಗಳನ್ನೆಲ್ಲ ಮಾತಾಡಿಕೊಂಡು ಸುದ್ದಿ ಅದನ್ನೆಲ್ಲ ಹಂಚ್ಕೊಳ್ತಾ ಇರ್ತಾರೆ. ಅದರಿಂದ ಇವರಿಗೆ ವಿಶೇಷವಾದ ಒಂದು ಸನ್ಮಾನ ಮಾಡಬೇಕು. ಇವರು ಒಂದು ಯೂನಿಫಾರ್ಮ್ ಇದೆ ಇವರಿಗೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕುಳಿತುಕೊಂಡಿದ್ದಾರೆ, ಒಳ್ಳೆ ಪೇಟ ಇದೆ. ಯಾಕಂದರೆ ಒಂದು ಸಮುದಾಯದಲ್ಲಿ ಗೌರವಿಸಿದ ವ್ಯಕ್ತಿಗಳು ಇವರು. ಒಂದು ಪಂಚೆ ಇದೆ, ಶಲ್ಯ ಇದೆ, ಅದರಿಂದ ಗೌರವ ಸ್ಥಾನ ಇವರಿಗೆಲ್ಲ ಕೊಟ್ಟಿರೋದು. ಇನ್ನು ಕೆಲವರು ಪೇಟ ಆಗಲೇ ತಿಂದಾಕ್ಬಿಟ್ಟಿದ್ದಾರೆ, ಬಂದಿಲ್ಲ, ತೊಂದರೆ ಇಲ್ಲ. ಹೀಗೆ ಇವರಿಗೆ ನಮ್ಮ ಶ್ರೇಷ್ಠ ಗುರುಗಳು ಸನ್ಮಾನ ಮಾಡೋಕ್ಕೆ ಹೋಗ್ತಾರೆ. ಆದ್ದರಿಂದ ಇವರು ತಮ್ಮ ಊರುಗಳಲ್ಲಿ ಎಷ್ಟೋ ಕೆಲಸ ಮಾಡಿದ್ದಾರೆ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿರೋದ್ರಿಂದ ಅವ್ರಿಗೆ ಈಗ ಸನ್ಮಾನ ನಾವು ಮಾಡ್ತೇವೆ. ಇವಾಗ 12 ಜನಗಳು ಮಾತ್ರ ಇಲ್ಲಿರೋದು. ಇನ್ನು ಈಗಾಗಲೇ ಕೋಳಿ ಕುರಿ ಕುಯ್ತಾ ಇದ್ದಾರೆ ಅಲ್ಲಿ ಅಂತ ಕಾಣುತ್ತೆ. ಮೊದಲನೇದಾಗಿ ಬೆಟ್ಟದಲ್ಸೂರಿನ ಮರಿಯಪ್ಪನವರು ದಯವಿಟ್ಟು ಮುಂದೆ ಬರಬೇಕು. ಎರಡನೇದಾಗಿ ಜಕರಿಯಾಸ್, ಚಿಕ್ಕ ಕಮ್ಮನಹಳ್ಳಿ ಜಕರಿಯಾಸ್. ಮೂರನೇದು ಚೌರ್ರಾಜ್ ಮರಿಯಾಪುರ.
4ನೇದು ರಾಯಪ್ಪ ಸೋಮನಹಳ್ಳಿ. ರಾಯಪ್ಪ ಸೋಮನಹಳ್ಳಿ. 5ನೇದು ಫ್ರಾನ್ಸಿಸ್ ಸಾಗರಹಳ್ಳಿ. ಫ್ರಾನ್ಸಿಸ್. 6ನೇದು ಲೂಯಿಸ್ ಅಂತೋಣಿ. ಸ್ವಲ್ಪ ಶಬ್ದ ಜಾಸ್ತಿ ಆಯ್ತು. ಲೂಯಿಸ್ ಅಂತೋಣಿ ಶಿರಾ. 7ನೇದು ಲೂಕಾಸ್ ಜೋಗಯ್ಯನಪಾಳ್ಯ ತುಮಕೂರು ಜಿಲ್ಲೆ. 8 ಶಾಂತರಾಜ್ ಹಾರಬಲ್ಲೆ. ಶಾಂತರಾಜ್ ಹಾರಬಲ್ಲೆ. 9 ಜೋಸೆಫ್ ಅಲ್ಮೇಡ ಕನಕಪುರ. 10ನೇದು ಜೋಸೆಫ್ ತೆರೆಸಾಪುರ ಕುಪ್ಪೆದೊಡ್ಡಿ. 11 ದೇವರಾಜ್ ಜರಗನಹಳ್ಳಿ. ದೇವರಾಜ್ ಜರಗನಹಳ್ಳಿ. 12 ಫ್ರಾನ್ಸಿಸ್ ಅಮಲಗುಂದಿ ತುಮಕೂರು ಜಿಲ್ಲೆ. ಅಮಲಗುಂದಿ ಫ್ರಾನ್ಸಿಸ್.  ಇಷ್ಟು ಮಂದಿಗೆ ಈಗ ಶ್ರೇಷ್ಠ ಗುರುಗಳು ಸನ್ಮಾನ ಮಾಡಿದ್ದಾರೆ. ವಂದನೆಗಳು. ಇನ್ನೂ ಕೆಲವರು ಉಪದೇಶಕರಿದ್ದಾರೆ, ಎಲ್ಲ ಆಯ್ಕೊಂಡು ತಿಂತಾ ಇದ್ದಾರೆ. ಪರವಾಗಿಲ್ಲ, ಇನ್ನೊಂದು ಸಾರಿ ಅವರಿಗೆಲ್ಲ. ಈಗ ಮುಖ್ಯವಾಗಿ ನಮ್ಮ ಧರ್ಮ ಕೇಂದ್ರ ಗುರುಗಳಾದ ನಿರ್ಮಲ್ ಅವರಿಗೆ ನಮ್ಮೆಲ್ಲರಿಗೆ ಸಂತೋಷ ಕೊಡದೇ ಇದ್ರೂ ಬೇಗೂರುವರ್ಗ ಆದರೂ ಕೊಡುತ್ತೆ. ಅದರಿಂದ ನಿರ್ಮಲ್ ಸ್ವಾಮಿಯವರು ಮುಂದೆ ಬರಬೇಕು. ಸ್ವಾಮಿ ನಿರ್ಮಲ್ ಅವರು ನಮ್ಮ ಧರ್ಮಕ್ಷೇತ್ರದ ಹಳ್ಳಿಗಳಲ್ಲಿ ಮತ್ತು ಧರ್ಮ ಕೇಂದ್ರಗಳ ಸೇವೆ ಮಾಡಿದ ಮಾತ್ರ ಅಲ್ಲ, ಸುಮಾರು ವರ್ಷಗಳು ಅಮೇರಿಕದಲ್ಲೂ ಸೇವೆ ಮಾಡಿ ಬಂದಿದ್ದಾರೆ. ಅಲ್ಲೂ ಸಹ ಮಾಡಬಾರ್ದೆಲ್ಲ ಮಾಡಿದ್ದಾರೆ. ಅದರಿಂದ ನಮ್ಮ ವಂದನೆಗಳು. ಬರುವ ಭಾನುವಾರ ದಿವ್ಯ ಸನ್ನಿಧಿಯಲ್ಲಿ ಇಂದು ನಡೆಯುವಂತಹ ಹಬ್ಬದ ಕಾರ್ಯಕ್ರಮವು ನೀವು ಚಂದನ ಟಿವಿ ಇದರಲ್ಲಿ ವೀಕ್ಷಿಸಬಹುದು. ಬರುವ ಭಾನುವಾರ ಚಂದನ ಟಿವಿಯಲ್ಲಿ ಇದನ್ನು ಈ ಹಬ್ಬದ ಎಲ್ಲ ಸಡಗರ ಕಾರ್ಯಕ್ರಮ, ಬಲಿಪೂಜೆ ಇವೆಲ್ಲವನ್ನು ನೀವು ವೀಕ್ಷಿಸಬಹುದು. ಇನ್ನು ಇಬ್ಬರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಲು ಮರೆತು ಬಿಟ್ಟೆ. ವಯಸ್ಸಾಗಿದೆ, ಮರೆಯುವುದು ಸಹಜ. ಒಂದನೇದಾಗಿ ಚಿಗುರು ತಂಡದವರು ಈ ಹಬ್ಬದ ವಿಶೇಷ ಒಂದು ಕಾರ್ಯಕ್ರಮವೇನೆಂದರೆ ಬೈಬಲ್ ಆಧಾರಿತ ಚಿತ್ರ ಪ್ರದರ್ಶನ. ಚಿಗುರು ತಂಡದವರು ಇದನ್ನು ಏರ್ಪಡಿಸಿದ್ದಾರೆ. ಅವರ ಪರಿಶ್ರಮ, ಅವರ ಆ ಒಂದು ಹುಮ್ಮಸ್ಸು, ದೇವರನ್ನಿಗೋಸ್ಕರ ಮಾಡುವಂತಹ ಈ ಕೆಲಸ ಕಾರ್ಯವು ಅವರನ್ನು ದೇವರು ಆಶೀರ್ವದಿಸಲೆಂದು ಬೇಡಿಕೊಳ್ಳುತ್ತಾ ಮುಂದುವರಿಸಿಕೊಂಡು ಹೋಗಲು ಸಹ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ಹಾಗೂ ಗುಂಡು ಗ್ರೆಗರಿ ಬೇಗೂರಿನವರು ಬಹಳ ಉದಾರ ಮನಸ್ಸಿನವರು, ದಾನಿಗಳು. ಅವರು ಸಹ ಈ ಒಂದು ಹಾಡಿನ ವೃಂದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಕ್ಕೋಸ್ಕರ ಅವರು ಇಲ್ಲಿಗೆ ಮಾತ್ರವಲ್ಲ, ಎಲ್ಲ ಒಂದು ದೇವಸ್ಥಾನಗಳಿಗೂ ಇದನ್ನು ಮಾಡುತ್ತಾ ಬಂದಿರುವವರು. ದೇವರು ಅವರನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಣ್ಣ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಎದ್ದು ನಿಂತು ಕೊನೆಯ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೈವ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳೋಣ.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ನಿರಂತರ ಅನುಸರಿಸುತ್ತಾ ನಾವು ನಿಮ್ಮನ್ನು ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಪೂಜಿಸಿ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಅಲೆಲ್ಲೂಯ, ಅಲೆಲ್ಲೂಯ. ಸಂತರೇ, ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. ಶಾಲಿಯಾದ ಸಂತ
ಸಹೋದರ ಸಹೋದರಿ, ಇನ್ನು ಮುಖ್ಯ 3 ವಿಷಯಗಳನ್ನು ನಿಮಗೆ ತಿಳಿಸಬೇಕೆಂದು ಇಚ್ಛಿಸುತ್ತೇನೆ. ಜೂನ್ 13ನೇ ತಾರೀಕು ಸಂತ ಅಂತೋಣಿ ಅವರ ಹಬ್ಬವನ್ನು ಮತ್ತೆ ಇಲ್ಲಿ ಆಚರಿಸಲಾಗುವುದು. ಜೂನ್ 13ನೇ ತಾರೀಕು ಈ ಹಬ್ಬಕ್ಕೆ ಸಿದ್ಧತೆಯಾಗಿ 4 ದಿನಗಳು ಸಿದ್ಧತೆ ದಿನಗಳಿರುವುದು. 9ನೇ ತಾರೀಕು, ಜೂನ್ 9ನೇ ತಾರೀಕು ಸಾಮೂಹಿಕ ವಿವಾಹವಿರುವುದು. ಉಚಿತ ಸಾಮೂಹಿಕ ವಿವಾಹ ಜೂನ್ 9ನೇ ತಾರೀಕು ಇರುವುದು. ದಯವಿಟ್ಟು ನಿಮ್ಮ ವಿಚಾರಣೆಗಳಲ್ಲಿ ನಿಮ್ಮ ಸ್ವಂತದವರಿಗೆ ಮತ್ತೆ ತಿಳಿದವರೆಲ್ಲರಿಗೂ ಇದನ್ನು ತಿಳಿಸಿ. ಜೂನ್ 9ನೇ ತಾರೀಕು ಸಾಮೂಹಿಕ ವಿವಾಹ. 10 ಹಾಗೂ 11ನೇ ತಾರೀಕು ಧ್ಯಾನಕೂಟವಿರುವುದು. 10 ಹಾಗೂ 11ನೇ ತಾರೀಕು ಧ್ಯಾನಕೂಟ. ಟಿ ಕೆ ಜಾರ್ಜ್ ಆ ತಂಡದವರು 2 ದಿನ ಧ್ಯಾನಕೂಟವನ್ನು ಏರ್ಪಡಿಸಿರುವರು. ದಯವಿಟ್ಟು ಇದರಲ್ಲಿ ಬಂದು ಭಾಗವಹಿಸಲು ಕೇಳಿಕೊಳ್ಳುತ್ತೇನೆ. 13ನೇ ತಾರೀಕು ಮಾತೆಯ ಗೌರವಾರ್ಥವಾಗಿ 1 ದಿನದ ಇಡೀ 1 ದಿನದ ಸಮಾವೇಶವಿರುವುದು.